ಕೆಸುವಿನ ದಂಟು ನಮ್ಮ ಸಾಂಪ್ರದಾಯಿಕ ಅಡುಗೆಯಲ್ಲಿ ಬಳಸುವ ಒಂದು ಉತ್ತಮ ದಂಟಿನ ಭಾಗವಾಗಿದೆ. ಇದರಲ್ಲಿ ನಾರಿನಾಂಶ ಇರ್ತದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಕೆಸುವಿನ ದಂಟನ್ನು ವಿವಿಧ ರೀತಿಯಲ್ಲಿ ಪಲ್ಯ, ಕರಿ, ಸಾಂಬಾರು ಮತ್ತು ತಂಬಳಿ ಮುಂತಾದ ಅಡುಗೆಗಳಲ್ಲಿ ಇದನ್ನು ಬಳಸ್ತಾರೆ. ನಮಸ್ಕಾರ ಸ್ನೇಹಿತರೆ, ಶಾಲೂಸ್ ವೇ ಆಫ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾವು ಕೆಸುವಿನ ದಂಟಿನ ಪಲ್ಯ ಕರಿ ಮಾಡುವ ಸುಲಭವಾದ ರೀತಿಯಲ್ಲಿ ಒಂದು ರೆಸಿಪಿ ಮಾಡುವ. ಈ ಒಂದು ಆಟಿ ತಿಂಗಳಲ್ಲಿ ಈ ಕೆಸುವಿನ ಸೊಪ್ಪಿನ ಒಂದು ಪತ್ರೊಡೆ ಇರ್ಬೋದು, ದಂಟಿನ ಒಂದು ಪಲ್ಯ ಇರ್ಬೋದು, ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ವರ್ಷಕ್ಕೆ ಒಂದು ಸರ್ತಿ ಆದರೂ ಇದು ಮಾಡಿ ತಿನ್ನಬೇಕು ನಾವು. ಕೆಸುವಿನ ದಂಟನ್ನು ಚೆನ್ನಾಗಿ ತೊಳೆದು ಮೇಲಿನ ನಾರನ್ನು ತೆಗೆದು ಸಣ್ಣ ತುಂಡುಗಳಾಗಿ ಕತ್ತರಿಸಬೇಕು. ಒಲೆಯಲ್ಲಿ ಬಿಸಿಲನ್ನಿಟ್ಟು ಅದರಲ್ಲಿ ನಾವು ಕಟ್ ಮಾಡಿ ಇಟ್ಟ ಈ ದಂಟನ್ನು ಹಾಕುವ. ಇವಾಗ ಇದಕ್ಕೆ ತೆಂಗಿನ ಹಾಲನ್ನು ಹಾಕುವ. ನೀರು, ಸ್ವಲ್ಪ ಅರಸಿನ ಹುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕುವುದು. ಕೆಸುವಿನ ಯಾವುದೇ ಪಲ್ಯ ಮಾಡುವಾಗ ಅದಕ್ಕೆ ಹುಳಿ ಸ್ವಲ್ಪ ಜಾಸ್ತಿ. ಈ ಒಂದು ಪಲ್ಯಕ್ಕೆ ನಾನು ಅಂಬಡೆ ಹಾಕ್ತಿದ್ದೇನೆ. ಅಂಬಡೆ ನಮ್ಮದೇ ತೋಟದಲ್ಲಿ ಆದದ್ದು. ಈ ಅಂಬಡೆಯನ್ನು ಜಜ್ಬೇಕು. 3-4 ಅಂಬಡೆ ಹಾಕ್ತಾ ಇದ್ದೇನೆ. ಇವಾಗ ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಲಿಕ್ಕೆ ಇಡಬೇಕು. ಇವಾಗ ಮಸಾಲೆ ರೆಡಿ ಮಾಡುವ. ಒಣಮೆಣಸು, ಕೊತ್ತಂಬರಿ, ಜೀರಿಗೆ, ಕಾಳುಮೆಣಸು, ಸಾಸಿವೆ, ತೆಂಗಿನಕಾಯಿ ತುರಿ, ಅರಸಿನ ಹುಡಿ, ನೀರುಳ್ಳಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹುಣಸೆ ಹಣ್ಣು ಮತ್ತು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಬೇಕು. ಕೆಸುವಿನ ದಂಟು ಬೆಂದಿದೆ. ಇವಾಗ ನಾವು ರುಬ್ಬಿಟ್ಟ ಮಸಾಲೆಯನ್ನು ಇದಕ್ಕೆ ಹಾಕುವ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬಾ ತೆಳುವಾಗಬಾರ್ದು, ಸ್ವಲ್ಪ ದಪ್ಪ ದಪ್ಪನೇ ಇಡಬೇಕು. ಒಂದು ಕುದಿ ಬರಲಿ. ಒಂದು ಕುದಿ ಬಂದ ನಂತರ ಇದಕ್ಕೆ ದಪ್ಪ ತೆಂಗಿನ ಹಾಲನ್ನು ಹಾಕುವುದು. ಉಪ್ಪು ನೋಡುವುದು, ಬೇಕಾದರೆ ಸ್ವಲ್ಪ ಹಾಕುವುದು. ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಕುದಿಸಬೇಕು. ಇವಾಗ ಒಗ್ಗರಣೆ ರೆಡಿ ಮಾಡುವ. ಒಂದು ಮಣ್ಣಿನ ಬಾಣಲೆಗೆ ತೆಂಗಿನ ಎಣ್ಣೆಯನ್ನು ಹಾಕ್ತಿದ್ದೇನೆ. ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಸಾಸಿವೆ ಹಾಕುವ. ನಂತರ ಒಂದು 2-3 ಬೆಳ್ಳುಳ್ಳಿ ಜಜ್ಜಿ ಹಾಕಬೇಕು. ಬೇಸಪ್ಪು ಹಾಕುವುದು ಮತ್ತೊಂದು ಕಟ್ ಮಾಡಿಟ್ಟ ನೀರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು.
ಘಮಘಮ ಪರಿಮಳ ಬರುವ ಕೆಸುವಿನ ದಂಟಿನ ಒಂದು ಕರಿ ಮತ್ತು ಬಿಸಿ ಬಿಸಿ ಕಪ್ಪ ರೊಟ್ಟಿ ರೆಡಿಯಾಗಿದೆ. ಇವಾಗ ರುಚಿಯನ್ನು ನೋಡೋಣ. ನೀವೆಲ್ಲರೂ ಹೇಳ್ತೀರಿ ನಮಗೆ ಕೊಡೋದಿಲ್ಲ, ನೀವು ಒಬ್ಬರೇ ತಿಂತೀರಂತ. ಎಲ್ಲರೂ ಬನ್ನಿ, ಎಲ್ಲರೂ ಒಟ್ಟಿಗೆ ತಿನ್ನೋಣ.